ಇಲ್ಲಿ ರುಕ್ಮಿಣೀ ದೇವಿಯ ಸೌಂದರ್ಯವನ್ನ ಅಪ್ರತಿಮವಾಗಿ ವರ್ಣಿಸಿದ್ದಾರೆ ಪೋತನ ಭಾಗವತರು. ತಮ್ಮ ಆರಾಧ್ಯ ದೇವರುಗಳನ್ನ ಮಹಾಕಾವ್ಯಗಳಲ್ಲಿ ಮಹಾಕವಿಗಳು ತಮ್ಮ ಸ್ತರಕ್ಕನುಗುಣವಾಗಿ ಅತ್ಯಂತ ಪ್ರತಿಭಾಯುಕ್ತವಾದ ಪದಗಳನ್ನು ಬಳಸಿ ಸಮಾಸ ಭೂಯಿಷ್ಠವಾದ ಗದ್ಯ ರಚನೆ ಮಾಡ್ತಾರೆ. ಅದೇ ರೀತಿ ನಾವು ಜನಪದರಲ್ಲೂ ಕೂಡ ಕಾಣ್ಬೋದು. ತಮ್ಮ ಆರಾಧ್ಯ ದೇವದೇವಿಯರ ಸೌಂದರ್ಯವನ್ನು ಹೊಗಳಲಿಕ್ಕೆ ಅವರು ತಮ್ಮ ಸ್ತರಕ್ಕೆ ಅದರ ಹೃದಯ ತುಂಬಿ ಹಾಡೋದ್ರಿಂದ ಆ ಒಂದು ಸರಳ ಪದಗಳಲ್ಲೂ ಕೂಡ ಅಷ್ಟು ಒಳ್ಳೆಯದಾದಂತಹ ಒಂದು ಸ್ತೋತ್ರಬದ್ಧಂತೆ ಆ ಜನಪದ ರಚಿತ ಸಾಹಿತ್ಯವೂ ಕೂಡ ಇರುತ್ತೆ. ನೋಡವಳಂದವ ಮೊಗ್ಗಿನ ಮಾಲೆ ಚಂದವ, ಬೆಟ್ಟ ಬಿಟ್ಟಿಳಿಯುತ್ತ ಬಿಟ್ಟಾಳೆ ಮಂಡೆಯ, ಹುಟ್ಟಿರೋ ಲಂಗ ಹುಲಿ ಚರ್ಮ ನೋಡಬಳಂದವ, ಹುಟ್ಟಿರೋ ಲಂಗ ಹುಲಿ ಚರ್ಮ ಚಾಮುಂಡಿ, ಬೆಟ್ಟ ಬಿಟ್ಟಿಳಿಯೋ ಸಡಗರ ನೋಡಬಳಂದವ. ಎಷ್ಟು ಸರಳ ಪದಗಳಲ್ಲಿ ಮನಮೋಹಕವಾದಂಥ ಸಾಹಿತ್ಯ ಕೊಡ್ತಾರೆ ಜನಪದರು. ಇಲ್ಲಿ ಪೋತನಾಮಾತ್ಯರು ತಮ್ಮ ಪದ ಕವಿತಾ ಶಕ್ತಿ ಸಮಾಸ ಭೂಯಿಷ್ಠವಾದ ಪದಗಳನ್ನು ಬಳಸಿ ಅತ್ಯಂತ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ ರುಕ್ಮಿಣೀ ದೇವಿಯ ಸೌಂದರ್ಯವನ್ನ. ಇಟ್ಲ ಮೇಘ ಮಧ್ಯಂಬು వెలువడి ವಿಲಸಿಂಚು ಕ್ರೊಕ್ಕಾರು ಮೆರಂಗು ತೆರಂಗುನ. ಆ ರುಕ್ಮಿಣೀ ದೇವಿ ಹೊರಗಡೆ ಬಂದ್ಲು. ಆ ದೇವಸ್ಥಾನದಿಂದ ಗುಡಿಯಿಂದ ಗೌರಿದೇವಿಯನ್ನು ಪೂಜಿಸಿದ ನಂತರ ಹೊರಗೆ ಬಂದರೆ ಅವಳು ಆಗ ತಾನೇ ಮೇಘ ಮಂಡಲದ ಮಧ್ಯದಿಂದ ಚಿಮ್ಮತಕ್ಕಂಥ ಹೊಸದಾದ ಮಿಂಚಿನ ಲತೆಯಂತೆ ಪ್ರಕಾಶಿಸಿದಳು. ಕ್ರೊಕ್ಕಾರು ಮೆರಂಗು ತರಂಗುನ ಅಂದ್ರೆ ಮೋಡಗಳೆಲ್ಲ ಕೂಡ್ಬಿಟ್ಟಿದೆ, ಫಳಕ್ಕಂತ ಮೊದಲಿಗೆ ಬರುತ್ತಲ್ಲ ಕ್ರೊಕ್ಕಾರು ನವನವೀನವಾದಂತಹ ಒಂದು ಮಿಂಚಿನ ಬಳ್ಳಿಯೋಪಾದಿಯಲ್ಲಿ ಕಾಣಿಸ್ತಾ ಇದ್ದಾಳೆ ರುಕ್ಮಿಣೀ ದೇವಿ. ಮೃಗಧರ ಮಂಡಲಂಬು ನಿರ್ಗಮಿಂಚಿ ಚರಿಂಚು ಮೃಗಂಬು ಚಂದಂಬುನ. ಮೃಗಧರನಾದಂಥ ಚಂದ್ರನ ನಡುವೆ ಇರತಕ್ಕಂಥ ಮೃಗವೇ ಹೊರಕ್ಕೆ ಬಂದು ಭೂಲೋಕದಲ್ಲಿ ಚರಿಸ್ತಾ ಇದೆಯೇನೋ. ಚಂದ್ರನೇ ಸೌಂದರ್ಯಕ್ಕೆ ರಾಜ. ಅವನೊಳಗಿಂದ ಹೊರಗೆ ಬಂದು ಚರಿಸ್ತಾ ಇದ್ರೆ ಆ ಮೃಗಕ್ಕಿನ್ನೆಷ್ಟು ಸೌಂದರ್ಯ ಇರಬೇಕು. ಆದ್ದರಿಂದ ರುಕ್ಮಿಣೀ ದೇವಿ ಆ ರೀತಿಯಾಗಿ ಕಾಣಿಸ್ತಾ ಇದ್ದಾಳೆ. ಗಮಲಭವ ನರ್ತಕುಂಡೆತ್ತಿನ ಜವನಿಕ ಮರುಗುದೆರಲಿ ಪೊಡಸೂಪಿನ ಮೋಹಿನೀ ದೇವತ ಕೈವಡಿ. ಕಮಲಭವ ಅಂತಂದ್ರೆ ಬ್ರಹ್ಮ ಒಂದು ಜವನಿಕೆಯನ್ನ ಸರಿಸಿದ್ದಾನೆ. ಆ ಬ್ರಹ್ಮ ಜವನಿಕೆಯನ್ನ ಸರಿಸಿದ್ರೆ ಎಲ್ಲ ಸೃಷ್ಟಿಯನ್ನು ಮಾಡತಕ್ಕಂತಹ ಜಾಣ ಅವನು, ಚತುರ್ಮುಖ ಬ್ರಹ್ಮ. ಅವನು ಎತ್ತಿದ ಜವನಿಕೆಯ ಹಿಂದಿನಿಂದ ಹೊರಗೆ ಬಂದಿದ್ದಾಳೆ ಒಬ್ಬ ಮೋಹಿನಿ ದೇವತೆ. ಆ ರೀತಿಯಾಗಿ ಕಾಣಿಸ್ತಾ ಇದ್ದಾಳೆ ರುಕ್ಮಿಣೀ ದೇವಿ. ದೇವದಾನವ ಸಂಘಾತ ಕರತಲ ಸವ್ಯಾಪ ಸವ್ಯ ಸಮಾಕೃಷ್ಯಮಾಣ ಪನ್ನಗೇಂದ್ರ ಪಾಶ ಪರಿವಲಯತ ಪರ್ಯಾಯ ಪರಿಭ್ರಾಂತ ಮಂದರಾಚಲ ಮಂಥಾನ ಮಧ್ಯಮಾನ ಘೂರ್ಣಿತ ಘುಮ ಘುಮಾಯಿತ ಮಹಾರ್ಣವಂಬ ಮಧ್ಯಂಬುನ ನುಂಡಿ ಜನಿದೆಂಚು ನಿಂದಿರಾ ಸುಂದರೀ ವೈಭವಂಬುನ. ರುಕ್ಮಿಣೀ ದೇವಿ ಮಹಾಲಕ್ಷ್ಮಿಯೇ ರುಕ್ಮಿಣೀ ದೇವಿಯಾಗಿ ಅವತಾರವೆತ್ತಿದ್ದಾಳೆ. ಆದ್ದರಿಂದ ಹೃದಯ ತುಂಬಿ ಪೋತನಾಮತ್ತಿರು ಆ ಕಮಲ ಸಂಭವೆ ಸಮುದ್ರ ರಾಜನ ಕುಮಾರಿ ಹೇಗೆ ಅವಳು ಸಮುದ್ರದೊಳಗಿಂದ ಆವಿರ್ಭವಿಸಿದಳು ಅನ್ನತಕ್ಕಂಥ ಒಂದು ಪುಟ್ಟ ಘಟ್ಟವನ್ನ ಪುಟ್ಟದಾಗಿ ಹೇಳಿಬಿಟ್ಟಿದ್ದಾರೆ ದಾನವರು. ಆ ಪನ್ನಗೇಂದ್ರದ ಪಾಶವನ್ನ ಮಾಡಿಕೊಂಡು ಮಂದರಾಚಲವನ್ನ ಇಟ್ಕೊಂಡು ಮಂಥ ಅಂತಂದ್ರೆ ಆ ಒಂದು ಮಂದರಾಚಲವನ್ನೇ ತಮ್ಮ ಒಂದು ಕಡೆಗೋಲಾಗಿ ಮಾಡಿಕೊಂಡು ಅಮೃತ ಸಮುದ್ರವನ್ನ ಕ್ಷೀರ ಸಮುದ್ರವನ್ನ ಕಡೆದಾಗ ಅದರೊಳಗಿಂದ ಮಹಾರ್ಣವ ಮಧ್ಯಂಬುನ ನುಂಡಿ ಜನತೆಂಚು ಆ ಸಮುದ್ರ ಮಥನ ಮಾಡಿದ್ದರಿಂದ ಕ್ಷೀರ ಸಾಗರ ಮಥಿಸಿದಾಗ ಅದರ ನಡುವಿನಿಂದ ಎದ್ದು ಬಂದಂತ ಇಂದಿರಾ ಸುಂದರಿ ವೈಭವದಿಂದ ಬರ್ತಾ ಇದ್ದಾಳೆ ರುಕ್ಮಿಣೀ ದೇವಿ. ಎಷ್ಟು ಚಿಕ್ಕದಾಗಿ ಆ ಕ್ಷೀರಸಾಗರ ತನುಜೆಯ ಒಂದು ಆವಿರ್ಭಾವವನ್ನ ಸೂಚಿಸ್ಬಿಟ್ಟಿದ್ದಾರೆ. ಬಹುವಿಧ ಪ್ರಭಾ ಭಾಸಮಾನಯೈ, ಏನು ಹೊಳಪು
ಒಂದನ್ನೊಂದು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಬಹುವಿಧ ಪ್ರಭೆಯಿಂದ ಬೆಳಗ್ತಾ ಇದ್ದಾಳೆ ದೇವಿ. ಇಂದುಧರ ಸುಂದರಿ ಮಂದಿರಂಬು ಬೆಡಲಿ. ಇಂದುಧರ ಸುಂದರಿ ಅಂತಂದ್ರೆ, ಇಂದುಧರ ಅಂದ್ರೆ ಚಂದ್ರಶೇಖರ, ಅವನ ಸುಂದರಿ ಅಂದ್ರೆ ಪಾರ್ವತಿಯ ಮಂದಿರದಿಂದ ಹೊರಟಂತ ರುಕ್ಮಿಣಿ ದೇವಿ ಹೇಗಿದ್ದಾಳಪ್ಪ ಅಂದ್ರೆ, ಹೇಗೆ ನಡ್ಕೊಂಡು ಬರ್ತಾ ಇದ್ದಾಳೆ. ಈಗ ಅವಳ ನಡಿಗೆ ಹೋಲಿಸ್ಬೇಕಲ್ಲ. ಮಾನಸ ಕಾಸಾರ ಹೇಮ ಕಮಲ ಕಾನನ ವಿಹಾರಮಾಣ ಮತ್ತ ಮರಾಳಂಬು ಭಂಗಿ. ಮರಾಳಗಾಮಿನಿ, ಯಾವಾಗ್ಲೂ ದೇವಿಯರನ್ನು ಹೋಲಿಸ್ತಕ್ಕಂಥದ್ದು. ಮರಾಳಗಾಮಿನಿ, ಮರಾಳ ಅಂದ್ರೆ ಹಂಸಿ. ಅದು ಎಲ್ಲಿ ವಿಹಾರ ಮಾಡ್ತಕ್ಕಂಥ ಹಂಸ ತರ ಇದ್ದಾಳೆ ಅವಳು ಅಂತಂದ್ರೆ, ಅವಳಿರ್ತಕ್ಕಂಥದ್ದು ಮಾನಸ ಕಾಸಾರ, ಮಾನಸ ಸರೋವರದ ಹೇಮ ಕಮಲ ಕಾನನ, ಅಲ್ಲಿ ಸುವರ್ಣ ಕಮಲಗಳು ಅರಳಿವೆ ಮಾನಸ ಕಾಸಾರದಲ್ಲಿ. ಅದರ ನಡುವೆ ವಿಹಾರ ಮಾಡತಕ್ಕಂಥ ಮತ್ತ ಹಂಸಿಯ ರೀತಿಯಲ್ಲಿ ಬರ್ತಾ ಇದ್ದಾಳೆ. ಮಂದ ಗಮನಂಬುನಂ ಗನಕ ಕಲಶಯುಗಳ ಸಂಕಾಶ ಕರ್ಕಶ ಪಯೋಧರ ಭಾರ ಪರಿಕಂಪ್ಯಮಾನ ಮಧ್ಯೆ. ಸರ್ವಾಯವ ಸುಂದರಿ, ಪ್ರಮಾಣಬದ್ಧ ಅವಯವಗಳು, ಅವಳ ಪಯೋಧರಗಳು ಕನಕ ಕಲಶಗಳ ರೀತಿಯಲ್ಲಿದೆ. ಅವಳು ಮಂದಗಮನೆಯಾಗಿ ಬರ್ತಾ ಇರುವಾಗ ಅದರ ಭಾರಕ್ಕೆ ಅವಳ ನಡು ಸೋತಿದೆ. ರತ್ನ ಮುದ್ರಿಕಾಲಂಕೃತಂಬೈನ ಕೆಂಗೇಳ ನೊಕ್ಕ ಸಖೀಲ ಮುಂಬು ಕೈದಂಡಗುನಿ. ಕೈ ಬೀಸ್ಕೊಂಡು ಬರ್ತಿಲ್ಲ ಆಕೆ, ರತ್ನದ ಉಂಗುರಗಳು ಧರಿಸಿರತಕ್ಕಂಥ ತನ್ನ ಕೆಂಗೇಲು ಅಂದ್ರೆ ಕಮಲದಂತೆ ಕೆಂಪಾದ ಅರವಿಂದದಂತೆ ಇರತಕ್ಕಂಥ ತನ್ನ ಹಸ್ತವನ್ನ ತನಗೆ ಆಪ್ತಳಾದಂಥ, ಅತ್ಯಂತ ಆಪ್ತಳಾದಂತಹ ಸಖಿಯ ಕೈಯನ್ನ ಹಿಡಿದುಕೊಂಡು ನಡ್ಕೊಂಡು ಬರ್ತಾ ಇದ್ದಾಳೆ. ರತ್ನ ನಿವಹ ಸಮುದಂಚಿತ ಕಾಂಚನ ಕರ್ಣಪತ್ರ ಮಯೂಖಂಬುಲು ಗಂಡ ಭಾಗಂಬುಲ ನರ್ತನಂಬುಲು ಸಲಪ. ನವರತ್ನಗಳಿಂದ ಮಾಡಿರ್ತಕ್ಕಂತಹ ಕರ್ಣಾಭರಣಗಳನ್ನು ಧರಿಸಿದ್ದಾಳೆ ತಾಯಿ, ರಾಜಾದಿರಾಜನ ಪುತ್ರಿ ಅವಳು. ಸಾಕ್ಷಾತ್ತಾಗಿ ಅವಳೇ ಐಶ್ವರ್ಯಕ್ಕೆ ಒಡತಿ. ಅವಳು ಧರಿಸಿರ್ತಕ್ಕಂಥ ನವರತ್ನದ ರತ್ನ ಮುದ್ರಿಕೆಗಳಿಂದ ಇರತಕ್ಕಂತಹ ಒಂದು ಕರ್ಣಾಭರಣದಿಂದ, ಅದರಿಂದ ಹೊರಟಂತ ಮಯೂಖಗಳು ಅಂದ್ರೆ ಕಾಂತಿ ಕಿರಣಗಳು ಅವಳ ಕದಪುಗಳ ಮೇಲೆ ನಾಟ್ಯ ಮಾಡ್ತಾ ಇವೆ. ಅದು ಲೋಲಕ್ಕೆ ಹಾಕೊಂಡಿದ್ದಾಳೆ, ಅವು ತೂಗುತ್ತೆ, ಆಗ ಅದರ ಬೆಳಕು ಪ್ರತಿಫಲಿಸಿ ಅದು ಅವಳ ಕದಪುಗಳನ್ನ ತುಂಬುತ್ತಾ ಇದೆ, ಕದಪುಗಳ ಮೇಲೆ ನಾಟ್ಯವಾಡ್ತಾ ಇದೆ ಆ ಮಯೂಖಗಳು. ಅರವಿಂದ ಪರಿಮಳ ಕುತೂಹಲಾವತೀರ್ಣ ಮತ್ತ ಮಧುಕರಂಬುಲ ಮಾಡ್ಕಿ ಕರಾಳಂಬುಲೈನ ಕುಂತಲ ಜಾಲಂಬುಲು ಮುಖಮಂಡಲಂಬುನಂ ಗ್ರಂಥಕುನ. ಯಾವಾಗಲೂ ಕೂಡ ಈ ದುಂಬಿಗಳಿಗೆ ಕಮಲದ ಪರಿಮಳ ಅಂದ್ರೆ ಅತ್ಯಂತ ಆಸೆ. ಆ ಅರವಿಂದದ ಪರಿಮಳ ಕುತೂಹಲದಿಂದ ಅವು ಮುತ್ತುಕೊಳ್ಳುತ್ತಂತೆ. ಗಂಡು ದುಂಬಿಗಳು ಆ ಕಮಲದ ಹೂವಿಗೆ ಮುತ್ತಿ ಅಲ್ಲೇ ಇರುತ್ತವೆ ಮತ್ತ ಮಧುಕರಗಳು. ಆ ರೀತಿಯಾಗಿ ಇವಳ ಕುಂತಲಗಳು, ಕಪ್ಪಾದ ಗುಂಗುರು ಒತ್ತಾದ ಕೂದಲುಗಳು, ಮುಂಗುರುಳುಗಳೆಲ್ಲ ಆ ಮುಖ ಕಮಲದ ಮೇಲೆ ವಾಲ್ತಾ ಇದೆ. ಅಂದ್ರೆ ಆ ದುಂಬಿಗಳ ರೀತಿಯಾದಂಥ ಅರಾಳ ಹೇಳ್ತಾರಪ್ಪ ಮುಂಗುರುಳುಗಳು, ಮುಂದಕ್ಕೆ ಅಲಕಲು ಅಂತ ಕೂಡ ಕರೀತಾರೆ ತೆಲುಗಿನಲ್ಲಿ. ಮುಂಗುರುಳುಗಳು ಅವಳ ಮುಖಕಮಲವನ್ನ ಮುತ್ತಿವೆ. ಸುಂದರ ಮಂದಹಾಸ ರೋಚುಲು ದಿಶಲಂದು ಬಾಲಚಂದ್ರಿಕಾ ಸೌಂದರ್ಯಂಬುನ ವಹಿಂಪ. ಆಕೆ ನಗ್ತಾ ಇದ್ರೆ ಅದರಿಂದ ಹೊಮ್ಮತಕ್ಕಂತಹ ಒಂದು ಕಾಂತಿ ಬೆಳದಿಂಗಳನ ಜ್ಯೋತ್ಸ್ನೆಯನ್ನ ಬಾಲಚಂದ್ರಿಕಾ ಸೌಂದರ್ಯಂಬುನ ವಹಿಂಪ. ಸುತ್ತಲಿಗೂ ಒಳ್ಳೆ ಜ್ಯೋತ್ಸ್ನ ಹರಡಿದ ಹಾಗೆ, ಬೆಳದಿಂಗಳು ಹಬ್ಬಿದ ಹಾಗೆ ಇದೆ ಅವಳ ಆ ನಗುವಿನಿಂದ ಹೊಮ್ಮತಕ್ಕಂಥ ಕಾಂತಿ. ಅದರ ಬಿಂಬ ಫಲಾರುಣ ಮರೀಚಿ ಮಾಲಿಕಲು ರತನ ಕುಂದ ಕುಟ್ಮಲಂಬುಲ ಕನುರಾಗಂಬು ಸಂಪಾದಿಂಪ. ಆಕೆಯ ತುಟಿಗಳು ಬಿಂಬಫಲಗಳ ರೀತಿಯಲ್ಲಿದೆ, ಅಂದ್ರೆ ತೊಂಡೆ ಹಣ್ಣಿನಂತೆ ಇವೆ, ತುಂಬು ತುಟಿಗಳು ಕೆಂಪಾಗಿವೆ. ಅದರ ಒಂದು ಕಾಂತಿಗೆ ಅವಳ ಹಲ್ಲುಗಳು ಕುಂದ ಕುಟ್ಮಲ ಅಂದ್ರೆ ಮಲ್ಲಿಗೆಯ ಮೊಗ್ಗುಗಳಂತೆ ಇರತಕ್ಕಂಥ ಅವಳ ಹಲ್ಲುಗಳಿಗೆ ಕೂಡ ಅನುರಾಗ ಕೊಟ್ಟಿದೆ ಅಂತ. ಅಂದ್ರೆ ಅವಳ ಮುಗುಳ್ನಾಗೆ ಸ್ವಲ್ಪ ಅವಳ ತುಟಿ ಬಿರಿದ್ರು ಸರಿ, ಅವಳ ತುಟಿಯ ಕೆಂಪಾದ ಕಾಂತಿ
ಅವಳ ಮಲ್ಲಿಗೆಯ ಮೊಗ್ಗಿನಂತಿರುವ ಹಲ್ಲುಗಳ ಸಾಲುಗಳಿಗೆಲ್ಲ ಕೆಂಪು ರಂಗನ್ನ ಕೊಟ್ಟುಬಿಟ್ಟಿವೆ. ಮನೋಜಾತ ಕೇತನ ಸನ್ನಿಭಂಬೈನ ಪಯ್ಯದ ಕೊಂಗುದೂಂಗ. ಆಕೆ ಹುಟ್ಟಿರ್ತಕ್ಕಂಥ ಸೀರೆಯ ಸೆರಗು ಮನ್ಮಥನ ಧ್ವಜದ ರೀತಿಯಲ್ಲಿದೆ. ಸುವರ್ಣ ಮೇಖಲಾ ಘಟಿತ ಮಣಿಕಿರಣ ಪಟಲಂಬುಲ ಕಾಲ ಶಕ್ರಚಾಪ ಜನಕಂಬುಲೈ ಮೆರೆಯ. ಆಕೆ ಸುವರ್ಣ ಮೇಖಲೆಯನ್ನು ಧರಿಸಿದ್ದಾಳೆ. ಅದಕ್ಕೆ ಹುದುಗಿರ್ತಕ್ಕಂಥ ಮಣಿಗಳು ಎಲ್ಲ ಜೀವರತ್ನಗಳನ್ನು ಹುದುಗಿ ಮಾಡಿದ್ದಾರೆ. ಅದರಿಂದ ಹೊರಟಿರ್ತಕ್ಕಂಥ ಕಿರಣ ಪಟಲಗಳು ಒಂದು ಇಂದ್ರನೀಲ, ಪದ್ಮರಾಗ, ಇನ್ನ ಮುಂತಾದ ಅಮೂಲ್ಯವಾದ ಅನರ್ಘ್ಯವಾದ ಪುಷ್ಯರಾಗ, ಈ ರೀತಿಯಾದ ಎಲ್ಲ ರತ್ನಗಳನ್ನು ಖೋದು ಮಾಡಿರತಕ್ಕಂತಹ ಆ ಒಡ್ಯಾಣ. ಅದ್ರ ಮೇಲೆ ಬೆಳಕು ಬಿದ್ದರೆ ವಿಧವಾದಂಥ ಬೆಳಕು, ಎಲ್ಲ ಬಣ್ಣಗಳ ಎಲ್ಲ ರಂಗಿನ ಬೆಳಕು ಕೂಡ ಹೊರಹೊಮ್ಮುತ್ತಾ ಇದ್ರೆ ಅದು ಅಕಾಲ ಶಕ್ರಚಾಪ ಜನಕಂಬುಲೈ ಮೆರೆಯ. ಕಾಮನ ಬಿಲ್ಲಿನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಅಷ್ಟು ವಿಧವಾದ ರತ್ನಗಳನ್ನು ಪೋಣಿಸಿ ಮಾಡಿರತಕ್ಕಂತಹ ಒಂದು ಒಡ್ಯಾಣ ಆಕೆದು. చెరుకు విలుతుండొర వేరికి వాడి ఈడి జళిపించిన దగద్దగాయమానంబులగు ಬಾಣಂಬುಲ ಪಗಿತಿ. చెరుకు ವಿಲುತುನ್ನಂತಂದ್ರೆ ಕಬ್ಬಿನ ಬಿಲ್ಲು ಯಾರ್ದು? ಅವನೇ ಮನ್ಮಥ. ಆ ಮನ್ಮಥ ತನ್ನ ಹೊರೆಯಿಂದ ಅವನು ಬಾಣಗಳನ್ನ ತೆಗೆದಿದ್ದಾನೆ. ಅವನ ಒಂದು ಇದರಿಂದ ಬಾಣಗಳನ್ನೆಲ್ಲ ತೆಗೆದುಬಿಟ್ಟು ವಾಡಿ ಇಡಿ ಎಲ್ಲ ಚೂಪು ಮಾಡಿಕೊಂಡಿದ್ದಾನೆ. ಜಳಿಪಿಂಚಿನ ದಗದ್ದಗಾಯಮಾನಂಬುಲಗು ಬಾಣಂಬುಲ ಪಗದಿ. ಅವನ ಮನ್ಮಥ ಬಾಣಗಳ ತುದಿಗಳಂತೆ ಬೆಳಗ್ತಾ ಇದೆ. ಏನು? ಸುರುಚಿರ ವಿಲೋಕನ ನಿಕರಂಬುಲು ರಾಜವೀರುಲ ಹೃದಯಂಬುಲು ಬೇದಿಂಪ. ರಾಜ್ಕುಮಾರಿ ನಡ್ಕೊಂಡ್ಬರ್ತಿದ್ದಾಳೆ ಅಂದ್ರೆ ಅವಳಿಗಾಗಿ ಬಂದಿದ್ದಾರೆ ರಾಜಾದಿರಾಜ ವೀರಾದಿ ವೀರರೆಲ್ಲ ಸುತ್ತು ಬರ್ತಿದ್ದಾರೆ. ಅವಳು ನಡ್ಕೊಂಡು ಬರ್ತಾ ಇದ್ದಾಳೆ. ಅವಳು ಹೀಗೆ ಸ್ವಲ್ಪ ತಲೆ ಎತ್ತಿ ಹೀಗೆ ಸುತ್ತಲೂ ನೋಡಿದ್ರೆ ಅವಳ ಕಣ್ಣಿನ ಕಾಂತಿಯ ಕಿರಣಗಳು ಮನ್ಮಥನ ಚೂಪು ಮಾಡಿರ್ತಕ್ಕಂಥ ಬಾಣಗಳಂತಾಗಿ ಆ ರಾಜವೀರ ಹೃದಯರೆಲ್ಲ ಚಿನ್ನಾಭಿನ್ನವಾಗಿಬಿಟ್ಟಿದೆ. ಅಂದ್ರೆ ಎಲ್ಲರಿಗೂ ಇವಳು ಕೈ ಹಿಡಿಯೋ ಅಪೇಕ್ಷೆ. ಶಿಂಜಾನ ಮಂಜು ಮಂಜೀರ ನಿನದಂಬುಲು ಚವುಲ ಪಂಡವುಲು ಸೇಯ. ಆಕೆ ಹೆಜ್ಜೆ ಇಡ್ತಾ ಇದ್ರೆ ಧರಿಸಿರ್ತಕ್ಕಂಥ ಗೆಜ್ಜೆಯಿಂದ ಘಲ್ ಘಲ್ ಅಂತ ಗೆಜ್ಜೆಗಳು ನಿನಾದ ಮಾಡ್ತಾ ಇದ್ರೆ ಅವ್ರ ಕಿವಿಗೆ ಅದು ಹಬ್ಬದಂತಿದೆ. ಪಾದ ಸಂಚಾರಂಬುನ ಹರಿರಾಕ ಕೆದುರು ಚೂಚುಚು. ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ ರಥದಲ್ಲಿ ವೇಗವಾಗಿ ಕರ್ಕೊಂಡ್ಬಂದ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ಲಿಲ್ಲ. ಆಕೆ ದೇವ ಕಾರ್ಯಕ್ಕೋಸ್ಕರ ನಡೆದೇ ಹೊರಟಿದ್ದಾಳೆ. ಅದೊಂದು ವ್ರತದ ರೀತಿ. ಸೊ ನಡ್ಕೊಂಡು ಬರುವಾಗ ಕೃಷ್ಣ ಬಂದು ಅವಳು ಬೇಕಿದೆ ಕರ್ಕೊಂಡು ಹೋಗ್ಬೋದಲ್ಲ ಮಧ್ಯ, ಅದೊಂದು ಪದ ಸೂಚಿಸುತ್ತೆ. ಬಾದ ಸಂಚಾರಂಬುನ ಹರಿರಾಕ ಕೆದುರು ಚೂಚು ಚೂ. ಬೇಡಿಕೊಂಡಿದ್ದು ದೇವದೇವಿ ಮಹಾದೇವಿಯನ್ನ ಬೇಡಿಕೊಂಡಿದ್ದು ಅದೇ, ಹರಿಯನ್ನ ನನಗೆ ಪತಿಯನ್ನಾಗಿ ಪತಿ ಭಿಕ್ಷೆ ಇಟ್ಟುಬಿಡು ತಾಯಿ ಅಂತ ಕೇಳ್ಕೊಂಡು ಹರಿ ರಾಕ ಅಂದ್ರೆ ಹರಿ ಬಂದಿದ್ದಾನ ಇಲ್ಲೆಲ್ಲ ಕಾಣ್ತಾನ ಅಂತ ಅದನ್ನೇ ಎದುರು ನೋಡ್ತಾ ವೀರಮೋಹಿನಿಯೈಚೆನುದೆಂಚು ಸಮಯಂಬುನ. ಅವಳಾಗ ಹೇಗಿದ್ದಾಳೆ ಅಂದ್ರೆ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಹರಿ ಬಂದ್ರೆ ನಾನು ಅವನ್ನೇ ಒರೆಸೋದು ಅಂತ. ಅದರಿಂದ ಮೋಹನಾಕಾರಳು, ಅತ್ಯಂತ ತ್ರಿಲೋಕ ಸುಂದರಿ ಕೂಡ ಆಗಿದ್ದಾಳೆ ಅವಳು, ತ್ರಿಪುರ ಸುಂದರಿ. ಆದ್ದರಿಂದ ಇಲ್ಲಿ ವೀರಮೋಹಿನಿಯೈ ಅನ್ನತಕ್ಕಂಥ ಪದ ಆ ಸಂದರ್ಭಕ್ಕೆ ಅತ್ಯಂತ ಮುದ್ದಾಗಿ ಒಪ್ತಾ ಇರತಕ್ಕಂಥ ಪದ. ವೀರಮೋಹಿನಿಯೈ ಜನುದೆಂಚು ಸಮಯಂಬುನ. ಆಕೆ ಬರ್ತಾ ಇದ್ದಾಳೆ ನಡೆದು. ಆ ಸಂದರ್ಭದಲ್ಲಿ ಏನಾಯ್ತು ಅನ್ನತಕ್ಕಂಥದ್ದನ್ನ ಮುಂದೆ ನೋಡೋಣ. ಅಲಿನೀಲಾಲಗಂಬೂರ್ಣ ಚಂದ್ರಮುಖಿ ನೇಣಾಕ್ಷಿಂ ಬ್ರವಾಳಾಧರಂಗಲ ಕಂಠಿನ್ನವ ಪಲ್ಲವಾಂಗ್ರಿಯುಗಳನ್ ಗಂಧೇವ ಕುಂಭಸ್ತನಿಂ ಬುಲಿನಶ್ರೋಣಿ ನಿಭೇಂದ್ರಯಾನ ನರುಣಾಂಭೋಜಾತಹಸ್ತನ್ ಮಹೋತ್ಪಲಗಂಧಿನ್ ಮೃಗರಾಜ ಮಧ್ಯಂಗನಿ ವಿಭ್ರಾಂತಾತ್ಮುಲೈರಂದರುನ್. ಸೌಂದರ್ಯದ ಸಕಲ ಸಲ್ಲಕ್ಷಣಗಳನ್ನೂ ಸಕಲ ಸಲ್ಲಕ್ಷಣಗಳೂ ಇರತಕ್ಕಂಥ ರುಕ್ಮಿಣೀ ದೇವಿಯನ್ನು ವರ್ಣಿಸ್ತಾ ಇದ್ದಾರೆ. ಅಲಿನೀಲಾಲಕಂ ದುಂಬಿಯಂತೆ ಮುಂಗುರುಳು, ಪೂರ್ಣ ಚಂದ್ರಮುಖಿ, ಏಣಾಕ್ಷಿ ಅಂದ್ರೆ ಜಿಂಕೆ ಅಂತ, ಹರಿಣಲೋಚನಿ, ಪ್ರಬಾಳಾಧರನ್ ತೊಂಡೆ ಹಣ್ಣು, ಪ್ರಬಾಳ ಅಂದ್ರೆ ಈ
ಹವಳದ ರೀತಿಯ ಕೆಂಪಾದ ಕಾಂತಿಯಿಂದ ಕೂಡಿರ್ತಕ್ಕಂಥ ತುಟಿಗಳು. ಗಲಕಂಠಿನ್, ಒಳ್ಳೆಯ ಕೋಮಲವಾದ ಕಂಠ ಅಂತಂದರೆ ಅವಳ ಧ್ವನಿ ಅಷ್ಟು ಮಧುರ. ನವ ಪಲ್ಲವಾಂಗ್ರಿಯುಗಳನ್ನು, ಒಳ್ಳೆ ಚಿಗುರುಗಳಂತೆ, ಹೊಸದಾದ ಚಿಗುರುಗಳು ಹೇಗೆ ಕೆಂಪಾಗಿ ಮೃದುವಾಗಿರುತ್ತೋ ಆ ರೀತಿಯಾದಂಥ ಪಾದಗಳನ್ನು ಹೊಂದಿದ್ದಾಳೆ. ಗಂಧೇವ ಕುಂಭಸ್ಥನಿನ್, ಒಳ್ಳೆ ವರ ಗಜದ ಕುಂಭಸ್ಥಳಗಳಂತೆ ಇರತಕ್ಕಂಥ ವಕ್ಷೋಜಗಳನ್ನು ಹೊಂದಿದ್ದಾಳೆ ಆಕೆ. ಪುಲಿನ ಶ್ರೋಣಿ, ಪುಲಿನ ಶ್ರೋಣಿ ಅಂದರೆ ಹಿಂಭಾಗ ಅವಳ ವಿಶಾಲವಾದಂತಹ ಪುಲಿನ ಶ್ರೇಣಿ, ಮರಳಿನ ದಿನ್ನೆಗಳಂತೆ ಇರತಕ್ಕಂಥ ಹಿಂಭಾಗವನ್ನು ಹೊಂದಿದ್ದಾಳೆ. ಇಭೇಂದ್ರಯಾನ ಅಂತಂದರೆ ಮಂದ ಗಮನೆ, ಗಜರಾಜನಂತೆ ಗಮನ ಇರತಕ್ಕಂತಹವಳು, ಗಜಗಮನೆ. ಅರುಣಾಂಭೋಜಾತ ಹಸ್ತನ್, ಕೆಂಪು ತಾವರೆಗಳಂತಹ ಮೃದುವಾದ ಕಾಂತಿಯಿಂದ ಕೂಡಿರತಕ್ಕಂತಹ ಹಸ್ತಗಳು. ಮಹೋತ್ಪಲಗಂಧಿನ್, ಅವಳು ಮಹೋತ್ಪಲಗಂಧಿ ಅಂತಂದ್ರೆ ಒಳ್ಳೆ ಸುವಾಸಿನಿ, ಕಮಲದಂತೆ ಸುಗಂಧವನ್ನು ಬೀರ್ತಾ ಇದ್ದಾಳೆ. ಮೃಗರಾಜ ಮಧ್ಯಂಗನಿ, ಆ ರೀತಿಯಾಗಿ ಸುವಾಸನೆ ಇರಬೇಕು ಅಂದರೆ ಆರೋಗ್ಯ ಪೂರ್ತಿ 100% ಆರೋಗ್ಯ ಚೆನ್ನಾಗಿದ್ರೆ ದುರ್ವಾಸನೆ ಏನೂ ಬರಲಿಲ್ಲ. ಅಷ್ಟು ಒಳ್ಳೆ ಸಲ್ಲಕ್ಷಣಗಳಿಂದ ಕೂಡಿ ಆರೋಗ್ಯ ಚಿಮ್ಮುತ್ತಾ ಇರತಕ್ಕಂಥ ಅಂಗೈ ಅಂಗಾಲು, ಕೆಂಪಗಿರ್ತಕ್ಕಂಥ ಅಂಗೈ ಅಂಗಾಲು, ತುಟಿಗಳು ಎಲ್ಲವೂ ಪ್ರಮಾಣಬದ್ಧವಾದ ಸಾಮುದ್ರಿಕ ಶಾಸ್ತ್ರದಲ್ಲಿ ಏನೇನು ವಿಶೇಷಗಳು ಹೇಳ್ತಾರೋ ಎಲ್ಲವನ್ನೂ ಹೊಂದಿರತಕ್ಕಂತಹ ಸುಂದರಿ. ಮೃಗರಾಜ ಮಧ್ಯಂ ಸಿಂಹಕಟಿ, ಆ ರೀತಿಯಾದಂಥ ರುಕ್ಮಿಣಿ ದೇವಿ ನಡ್ಕೊಂಡು ಮಂದಗಮನೆಯಾಗಿ ಗಜಗಮನೆಯಾಗಿ ಬರ್ತಾ ಇದ್ದರೆ ಅಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ವಿಭ್ರಾಂತಾತ್ಮುಲೈರಂದರು, ಎಲ್ಲರೂ ಅವಾಕ್ಕಾಗ್ಬಿಟ್ರು, ಆಶ್ಚರ್ಯಚಕಿತರಾಗಿಬಿಟ್ಟಿದ್ದಾರೆ. ಒಬ್ರಿಗೂ ಅಂತ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. మరియున్నయింతి దరహాస లజ్జావలోకనంబులంచిత్తంబు లేమరి ధైర్యంబు దిగనాడి గాంభీర్యంబులు విడిచి గౌరవంబులు మరచి చేష్టలు మాని ఎరుకలుడిగి యాయుధంబులు దిగవైచి గజతురగ రథారోహణంబులు సేయ నేరక రాజులెల్ల నేలకు వ్రాలి రా ఏణిలోచన తన వామకరన కంబుల నలకంబులు దలంగ ద్రోయుచునుత్తరీయంబు సక్కనొత్తుచుం గడగంటి చూపులం గ్రమంబున నా ರಾಜಲೋಕಂಬು ಆಲೋಕಿಂಪುಚು. ಇಂತಹ ಪರಮಸುಂದರಿ ಎದುರಿಗೆ ಬಂದರೆ ವೀರಾದಿ ವೀರರು ಅವರು, ರಾಜರು ಅಲ್ಲಿ ನೆರೆದಿದ್ದಂಥವ್ರು, ಅವರು ಆಶ್ಚರ್ಯಚಕಿತರಾಗಿ ಏನು ಮಾಡಬೇಕು ಅನ್ನೋದೇ ತಿಳಿತಾ ಇಲ್ಲ ಅವರಿಗೆ. ಅವರ ಅವಸ್ಥೆಯನ್ನು ನೋಡೋಣ. మరియున్నయింతి దరహాస ಲಜ್ಜಾವಲೋಕನಂಬುಲುಂಜಿತ್ತಂಬುಲೇ ಮರಿ, ಅವಳು ಆ ರೀತಿ ಕಿರುದಾದ ಕಿರು ನಗೆಯನ್ನು ಬೀರುತ್ತಾ ಲಜ್ಜೆಯಿಂದ ಸುತ್ತಲೂ ನೋಡ್ತಾ ತಲೆಬಗ್ಗಿಸ್ಕೊಂಡು ಬರ್ತಾ ಇದ್ದರೆ ಚಿತ್ತಂಬುಲೇ ಮರಿ, ಅವ್ರಿಗೆ ಅವರ ಮನಸ್ಸೆಲ್ಲನೂ ಕೂಡ ಚಲಿಸಿ ಹೋಯಿತು. ಧೈರ್ಯಂಬು ದಿಗನಾಡಿ, ಧೈರ್ಯನೇ ಉಡುಗೋಯ್ತು. ಬಾ ಏನು ಸೌಂದರ್ಯ ಅಂತ. ಗಾಂಭೀರ್ಯಂಬುಲು ಬಿಡಿಸಿ, ರಾಜಗಾಂಭೀರ್ಯ ಅಂತಾರೆ, ಆ ರೀತಿಯಾದ ಗಾಂಭೀರ್ಯ ಎಲ್ಲ ಬಿಟ್ಟುಬಿಟ್ರು. ಗೌರವಂಬುಲು ಮರಚಿ, ತಾವ್ಯಾರು ತಮ್ಮ ರಾಜ ಮರ್ಯಾದೆಯನ್ನು ಮೀರಬಾರ್ದು ಅನ್ನೋದೆಲ್ಲ ಮರೆತು ಹೋಯ್ತು ಆ ಸೌಂದರ್ಯದ ಮುಂದೆ. ಚೇಷ್ಟಲು ಮಾಣಿ, ಏನು ಮಾಡಬೇಕು ಅಂತ ಅವ್ರ ಕೈ ಕಾಲಾಡ್ತಾ ಇಲ್ಲ. ಎರುಕಲು ಹುಡುಗಿ, ಏನೂ ತಿಳಿತಾ ಇಲ್ಲ ಅವ್ರಿಗೆ, ಎಲ್ಲಿದ್ದೀವಿ, ಇದೇನಿದು ಇಂಥ ಸುಂದರಿನ ಅಂತ. ಆಯುಧಂಬುಲು ದಿಗವೈಚಿ, ಕೈಯಲ್ಲಿ ಹಿಡಿದಿದ್ದಂಥ ಕತ್ತಿ ಧನಸ್ಸುಗಳೆಲ್ಲ ಅವ್ರಿಗೆ ತಿಳಿದಂಗೆ ಕೈಯಿಂದ ಜಾರು ಹೋಗ್ತಾ ಇವೆ. ಗಜತುರಗ ರಥಾರೋಹಣಂಬುಲು ಸೇಯ ನೇರಕ, ರಾಜಲೆಲ್ಲ ನೆಲಕ್ಕೂ ವ್ರಾಲಿ, ಎಲ್ಲರೂ ಅವರ ಆನೆ, ಕುದುರೆ, ರಥ ಇವುಗಳಿಂದ ಇಳಿದು ನಿಂತಿದ್ದಾರೆ ರುಕ್ಮಿಣಿ ದೇವಿ ಬರ್ತಾ ಇರೋದನ್ನು. ಅವಳು ಬಂದಿದ್ದ ಒಂದು ಆಶ್ಚರ್ಯಕ್ಕೆ ಹತ್ತಿ ರಥದ ಮೇಲೆ ಕೂತ್ಕೊಳ್ಳೋಕ್ಕೂ ತೋಚುತ್ತಿಲ್ಲ ಅವ್ರಿಗೆ, ಆನೆ ಮೇಲೆ ಹತ್ತಕ್ಕೂ ತೋಚಲಿಲ್ಲ, ಕುದುರೆ ಮೇಲೆ ಏನು ಗಾಂಭೀರ್ಯದಿಂದ ರಾಜಗಾಂಭೀರ್ಯದಿಂದ ಕೂರಣ ಅನ್ನೋದು ಕೂಡ ಗೊತ್ತಾಗದಿರ ಎಲ್ಲ ನೆಲದ ಮೇಲೆ ನಿಂತ್ಕೊಂಡ್ರು, ನೆಲದ ಮೇಲೆ ಕೂತ್ಕೊಂಡ್ಬಿಟ್ರು. ಆ ಏಣೀಲೋಚನ ತನ ವಾಮಕರನ ಕಂಬುಲ ಅಲಕಂಬುಲು ದಲಂಗ ದ್ರೋಯ್ಚುನ್ ಉತ್ತರೀಯಂಬು ಸಕ್ಕನೊತ್ತು ಚುಂ. ಆ ಏಣೀಲೋಚನ, ಆ ಹರಿಣಲೋಚನೆ ಏನು ಮಾಡ್ತಾ ಇದ್ದಾಳೆ, ತನ್ನ ಎಡ ಕರದ ಉಗುರುಗಳಿಂದ ಮುಂಗುರುಗಳು ಬರ್ತಾ ಇದೆಯಲ್ಲ ದುಂಬಿಗಳ ರೀತಿ ಅವಳ ಮುಖಕಮಲಕ್ಕೆ,
ಮುಸುರುತ್ತಾ ಇರ್ತಕ್ಕಂಥದ್ದನ್ನ ಎಡಗೈಯಲ್ಲಿ ಹೀಗೆ ಸ್ವಲ್ಪ ಹಿಂದಕ್ಕೆ ಮಾಡ್ಕೊಳ್ತಾ ಇದ್ದಾಳೆ. ಮತ್ತೆ ಉತ್ತರಿಯೆಂಬು ಸಕ್ಕನೊತ್ತುಚು ಸೆರಗ ಸರಿ ಮಾಡ್ಕೊಳ್ತಾ ಇದ್ದಾಳೆ. ಗಡಗಂಟಿ ಚೂಪುಲಂಗ್ ಗ್ರಮಂಬುನ ರಾಜಲೋಕಂಬು ನಾಲೋಕೆಂಪುಚು. ಕಡೆಗಣ್ಣಲ್ಲಿ ನೋಡ್ತಾ ಇದ್ದಾಳೆ ಯಾರ್ಯಾರು ಬಂದಿದ್ದಾರಲ್ಲ ಅವ್ರ ನಡುವೆ ಕೃಷ್ಣ ಎಲ್ಲಿದ್ದಾನೆ ಅಂತ ಅವಳು ಹುಡುಕ್ತಾ ಇದ್ದಾಳೆ. ಈ ರಾಜರಿಗೆ ಅವಳ ನೋಟ ಬಿದ್ದಿದ ತಕ್ಷಣ ಪೆಕರಾಗಿ ಆಡ್ತಾ ಇದ್ದಾರೆ. ರಾಜಗಾಂಭೀರ್ಯವೆಲ್ಲವೂ ಮರೆತು ಹೋಯ್ತು. ಅವ್ರಿಗೆ ಶಕ್ತಿನೇ ಉಡುಗೋಗ್ಬಿಟ್ಟಿದೆ ಅವರಿಗೆ. ಆ ರಾಜ ಸಮೂಹದ ಮೇಲೆ ಇವಳು ತನ್ನ ಕಡೆಗಣ್ಣ ನೋಟವನ್ನ ಪ್ರಸರಿಸಿದಳು. ಅವಳು ನೋಡ್ತಾ ಇರೋದು ಕೃಷ್ಣ ಇದಾನ ಅಂತ. ಅವ್ರು ಅಂದ್ಕೋತಾ ಇದ್ದಾರೆ ತಮ್ಮನ್ನು ನೋಡ್ತಾ ಇದ್ದಾಳೆ ಅಂತ ಭಾವಿಸಿರಕ್ಕೂ ಸಾಕು. ಹೀಗೆ ಕಡೆಗಣ್ಣ ನೋಟದಿಂದ ರಾಜ ಸಮೂಹದ ಮಧ್ಯದಲ್ಲಿ ತನ್ನ ಹೃದಯದ ಅರಸನನ್ನ ಹುಡುಕ್ತಾ ಇದ್ದಾಳೆ ಅವಳು. ತಕ್ಷಣ ಅಲ್ಲಿ ಕಾಣಿಸ್ಕೊಂಡ ಅವಳ ಕಣ್ಣಿಗೆ ಜಗನ್ಮೋಹನಾಕಾರ ಪರಮ ಸುಂದರ ಕೃಷ್ಣ. ಶ್ರೀ ಕೃಷ್ಣನನ್ನು ಹೊಗಳುತ್ತಕ್ಕಂಥ ಚಂದವನ್ನ ನೋಡೋಣ ಈಗ. ಕನಿಯನ್ ರುಕ್ಮಿಣಿ. ತಕ್ಷಣ ಅವಳು ಕಂಡ್ಲು, ಅವಳಿಗೆ ಬೇಕಾದ ಕಂಡ್ಲು, ತಪ ಫಲವನ್ನ ಕಂಡಳು. ಚಂದ್ರಮಂಡಲ ಮುಖುನ್, ಚಂದ್ರಮಂಡಲದಂತೆ ಮುಖಾರವಿಂದ ಇರತಕ್ಕಂಥವನನ್ನು ಕಂಡಳು. ಗಂಟೀರವೇಂದ್ರ ಅವಲಗ್ನುನ್, ಅವಲಗ್ನ ಅಂದ್ರೆ ಕಟಿ, ಕಂಠೀರವ ಅಂತಂದ್ರೆ ಸಿಂಹ ಕಟಿಯನ್ನು ಹೊಂದಿದ್ದಾನೆ. ಅವನು ಕೂಡ ಸಪ್ರಮಾಣವಾದಂಥ ಅಂಗಸೌಷ್ಠವಾಗಿರ್ತಕ್ಕಂಥ ಮಹಾ ಜಗನ್ಮೋಹನಾಕಾರ. ನವಾಂಭೋಜದಳಾಕ್ಷಂ, ಕಮಲಪತ್ರಾಕ್ಷ ಅವನು. ಅದು ಆಗತಾನೆ ವಿಕಸನ ಹೊಂದುತ್ತಾ ಇರತಕ್ಕಂತಹ ಒಳ್ಳೆ ವಿಶಾಲವಾದಂತಹ ಕಮಲದ ದಳಗಳಂತೆ ಕೆಂಪಾದ ಕಾಂತಿಯಿಂದ ಕೂಡಿದ ಕಣ್ಣುಗಳು. ಜಾರುತರ ವಕ್ಷುನ್, ಪರಮರಮಣೀಯವಾದ ವಕ್ಷಸ್ಥಳ, ಒಂದು ವಿಶಾಲವಾದ ವಕ್ಷಸ್ಥಳ. ಮೇಘ ಸಂಕಾಶ ದೇಹನ್, ನೀಲಜೀಮೂತ ಸನ್ನಿಭಾವನು, ನೀಲಮೇಘ ಶ್ಯಾಮ. ನಗಾರಾತಿ ಗಜೇಂದ್ರ ಹಸ್ತನಿ ಬಬಾಹುನ್, ನಗಾರಾತಿ ಅಂದರೆ ಪರ್ವತಕ್ಕೆ ಶತ್ರುವಾದಂತಹ ಇಂದ್ರ, ಇಂದ್ರನ ಗಜ ಅಂತಂದ್ರೆ ನಭಾರಾತಿ ಗಜೇಂದ್ರ ಅಂದ್ರೆ ಐರಾವತದ ಹಸ್ತನಿಭ ಬಾಹುಂ, ಅವನ ತೋಳುಗಳು ಒಳ್ಳೆ ಶಕ್ತಿ ಬಲ ಪ್ರತೀಕಗಳಾಗಿದೆ. ಐರಾವತದ ಸೊಂಡಿಲುಗಳಂತೆ ಪುಷ್ಟವಾಗಿ ಬಲಯುತವಾಗಿವೆ ಅವನ ತೋಳುಗಳು. ಜಕ್ರಿಂ, ಬಾಹುಬಲವೂ ಇದೆ, ಆಯುಧ ಬಲ, ಸುದರ್ಶನ ಚಕ್ರವನ್ನು ಧರಿಸಿದ್ದಾನೆ. ಪೀತಾಂಬರುನ್, ಪೀತಾಂಬರಧಾರಿಯಾಗಿದ್ದಾನೆ. ಘನಭೂಷಾನ್ವಿತುನ್, ಆಭರಣಗಳನ್ನು ತೊಟ್ಟಿದ್ದಾನೆ. ಗಂಬುಕಂಠುನ್, ಕಂಬುಕಂಠ, ನೀಲಮೇಘ ಶ್ಯಾಮ, ವನಮಾಲಿ, ಚಕ್ರಿ. ವಿಜಯೋತ್ಕಂಠನ್, ಅವನ ನಿರ್ಧಾರ ಅವನ ಕಣ್ಣುಗಳಲ್ಲಿ ಕಾಣ್ತಾ ಇದೆ, ವಿಜಯೋತ್ಕಂಠಿತನಾಗಿ ಅಂತಂದ್ರೆ ವಿಜಯದಲ್ಲಿ ಆಸಕ್ತಿ ಇದೆ. ಅಂದ್ರೆ ಅವನಿವಾಗ ಬಂದಿರೋದೇ ರುಕ್ಮಿಣೀ ದೇವಿಯನ್ನ ವರಿಸುವುದಕ್ಕಾಗಿ. ಈ ರಾಜರನ್ನೆಲ್ಲ ಸೋಲಿಸಿ ಜಯಲಕ್ಷ್ಮಿ ಪ್ರತೀಕವಾದಂತಹ ರುಕ್ಮಿಣೀ ದೇವಿಯನ್ನ ವರಿಸಬೇಕು ಅಂತಾನೆ ಉತ್ಕಂಠಿತನಾಗಿ ಬಂದಿದ್ದಾನೆ. ಜಗನ್ಮೋಹನುನ್, ಆ ಜಗನ್ಮೋಹನಾಕಾರನಾದಂಥ ಕೃಷ್ಣನನ್ನ, ತನ್ನ ಮನದ ಅರಸನನ್ನ ಕಂಡಳು ರುಕ್ಮಿಣೀ ದೇವಿ. ನಾವು ಕೂಡ ಆ ರುಕ್ಮಿಣೀ ದೇವಿಯ ಕೃಷ್ಣನ ಮನೋಹರವಾದಂಥ ಸೌಂದರ್ಯವನ್ನ ಆರಾಧಿಸ್ತಾ ಇರೋಣ. ಮುಂದಿನ ಸಂಚಿಕೆಯಲ್ಲಿ ಹೇಗಾದರೆ ಆ ಶತ್ರುರಾಜರ ನೋಡ್ತಾನೆ ಇದ್ದಾರೆ, ಅವರೆಲ್ಲ ಪೆಕ್ಕರಾಗಿ ಇವಳು ಸೌಂದರ್ಯನ ನೋಡಿ ಕಾತರರಾಗಿ ಅವ್ರಿಗೇನು ಮಾಡೋಕ್ಕೂ ತೋಚ್ತಾ ಇಲ್ಲ, ಹಾಗೆ ನಿಂತಿದ್ದಾರೆ. ಆದರೆ ಬಂದಿರೋದೇನೋ ಅವರು ಏನಾದರೂ ಮಾಡಿ ನಾವು ಕೂಡ ರುಕ್ಮಿಣೀ ದೇವಿನ ಗೆದ್ದುಕೊಂಡೆ ಕರ್ಕೊಂಡು ಹೋಗಬೇಕು ಅಂತ, ಅಥವಾ ಚೈದ್ಯನಿಗೆ ಸಹಾಯಕರಾಗಿ ಕೂಡ ಬಂದಿರ್ತಾರೆ, ಚೈದ್ಯನೇ ಕೈ ಹಿಡೀಲಿ ಅಂತ ಒಳಗೊಳಗೆ ಅವ್ರಿಗೂ ಆಸೆ ಇರುತ್ತೆ. ಚೈದ್ಯನ ಗೆಲ್ದಿದ್ರೆ ನಾವೇ ಮಾಡ್ಕೊಂಡ್ರು ಆಯಿತು ಅನ್ನೋ ಆಸೆ ಕೂಡ ಇದ್ದಿರಬಹುದು. ಅಂತಹ ರಾಜರೆಲ್ಲ ನೋಡ್ತಾ ಇರೋ ಹಾಗಲೇ ಹೇಗೆ ರುಕ್ಮಿಣೀ ದೇವಿಯನ್ನ ಕರ್ಕೊಂಡು ಹೋದ ಅನ್ನತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ಕಾಣೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ.